ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ದಕ್ಷಿಣ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಸೋಲುತ್ತೋ ಗೆಲ್ಲುತ್ತೋ, ಯಾಕಪ್ಪ ಅಂತಂದ್ರೆ ಈಗಾಗಲೇ ಅಲ್ಲಿ ಸಾಕಷ್ಟು ವೈರುಧ್ಯಗಳು, ವಿರೋಧಗಳು, ತಿಕ್ಕಾಟಗಳು, ಜಗಳಗಳು ನಡೆದು ಹೋಗಿಬಿಟ್ಟಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಮುಸ್ಲಿಂ ನಾಯಕರು 3 ಜನರ ಮೇಲೆ ಆರೋಪದ. ವಸತಿ ಸಚಿವ BZ ಜಮೀರ್ ಅಹಮದ್ ಖಾನ್, ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ನಶೀರ್ ಅಹಮದ್, ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್, ಈ 3 ಜನರ ಮೇಲೆ ಆರೋಪ ಅದ. ಇವರು SS ಮಲ್ಲಿಕಾರ್ಜುನ ಅವ್ರ ಮಕ್ಕಳಿಗೆ, ಸಮರ್ಥರಿಗೆ ಟಿಕೆಟ್ ಕೊಡಬಾರದು, ಮುಸ್ಲಿಮರು ಕೊಡಬೇಕು, ಮುಸ್ಲಿಂ ಲೀಡರ್ ಕೊಡಬೇಕು ಅನ್ನೋದು ಅವ್ರ ಬೇಡಿಕೆ ಆಗಿತ್ತು. ಇದರಿಂದಾಗಿ ಎಲ್ಲ ತಿಕ್ಕಾಡು ಜೋರಾಯಿತು. ಟಿಕೆಟ್ ಸಿಗೋವರೆಗೆ ಸಾಕಷ್ಟು ಕಾದಾಟ ಆದಂಗೆ ಆಯಿತು. ಆದರೂ ಮಲ್ಲಿಕಾರ್ಜುನ ಅವರು ತಮ್ಮ ಶಾಮನೂರು ಶಿವಶಂಕರಪ್ಪನವ್ರ ಪ್ರಭಾವದಿಂದ ವೀರಶೈವ ಲಿಂಗಾಯತ ಲಾಬಿಯಿಂದ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿ ಆದರು. ಇದು ಈ ಒಂದು ಕಾಂಗ್ರೆಸ್ನಲ್ಲಿಯ ಈ ಮುಸ್ಲಿಂ ಲೀಡರ್ಗೆ ಒಂದು ರೀತಿ ಅವಮಾನ ಆದಂಗಾಗಿ ಅದರಲ್ಲೇ ಅವರು ಭಾಗವಹಿಸದೆ ದೂರ ಉಳಿದ್ರು ಅನ್ನೋದು ಈಗಾಗಲೇ ಗೊತ್ತಿರೋ ವಿಷಯ ಅದ. ಈ ಎಲ್ಲ ನೆಲೆಯಲ್ಲಿ ಇವತ್ತು ಕೆಲವು ಜನ, ಅದರಲ್ಲೂ ವಿಶೇಷವಾಗಿ ಸಲೀಮ ರಿಜ್ವಾನ್ ಅನ್ನುವಂಥವ್ರು, ಸಲೀಮ್ ಅಹಮ್ಮದ ಮತ್ತು ಶಾಸಕ ರಿಜ್ವಾನ್ ಅರ್ಷಾದ್ ಅವರು ಅಂಥವರು ಕಂಪ್ಲೇಂಟ್ ಮಾಡಿದ್ದಾರೆ. ಈ 3 ಜನರಿಂದ ಸೋಲಿಕ್ಕೆ ಕಾರಣ ಆಗ್ಲಿಕ್ಕತ್ತದ, ಇವತ್ತು ಸೋತ್ರ ಇವರ ಕಾರಣ ಅನ್ನುವಂಥದ್ದು. ಹೆಜ್ಗಳು 70,000 ಓಟ್ ಇದ್ದವು. ಇವರ ಒಂದು ಒತ್ತಡದಿಂದ ಏನೋ ಗದ್ದಾಗ್ಯದ. ಆದರೆ ಇಲ್ಲೇ ಒಂದು ವೇಳೆ ಸೋರುವ ಅವಕಾಶ ಹೆಚ್ಚಿರೋದ್ರಿಂದ ಇದಕ್ಕೆ ಕಾರಣಕರ್ತರು ಇವರ ಆಗ್ತಾರೆ ಅನ್ನೋಂಥ ಮಾತನ್ನು ಈ 3 ಜನರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ SS ಮಲ್ಲಿಕಾರ್ಜುನ ಅವರು ಸಹಿತ ಇದರಿಂದ ಇದ್ದಾರೆ ಅನ್ನೋದು ಆ ಮಾತು ಬೇರೆ. ಯಾಕಂದ್ರೆ ಟಿಕೆಟ್ ತೆಗೆದುಕೊಳ್ಳೋ ಸಮಯದಲ್ಲಿ ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಪೂರ್ತಿ ಜೋರ್ದಾರದಂಥ ಒಂದು ಜಗಳ ಆದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಸಂದರ್ಭದಲ್ಲೇ ಜಮೀರ್ ಅಹಮದ್ ಅವರು ಒಂದಿಷ್ಟೆಲ್ಲೋ ಹೋಗಿಬಿಟ್ಟಿದ್ರು ಅನ್ನೋದು ಗೊತ್ತದ. ಕೆಲ ಚುನಾವಣೆ ಅಲ್ಲೇ ಇಲ್ಲೇ ಅಂತ ಏನೋ ಹೇಳ್ಕೊಂಡು ಹೋಗಿದ್ರು, ಇಲ್ಲೇ ಕೆಲಸ ಮಾಡಲಿಲ್ಲ. ಇವತ್ತೇನಾದರೂ ಕಾಂಗ್ರೆಸ್ ಅಭ್ಯರ್ಥಿ ಸೋದ್ರೆ ಇವರ ಕಾರಣರು ಅನ್ನುವಂಥ ದೂರನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಅದಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಇಲ್ಲಿಯ ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಅವರು ಒಂದು ಕಡೆ ಮಾತಾಡ್ತಾ, ಇಲ್ಲ ಕೊಡಲಿ ಏನು ತಪ್ಪಿಲ್ಲ, ಆದರೆ ನಾವು ಮಾಡಿದ್ರಿಗೆ ಏನು ಸಾಕ್ಷಿ ಅದ, ನಾವು ದುಡಿದೀವಿ, ಎಲ್ಲಿಲ್ಲ, ಇನ್ನು ರಿಸಲ್ಟ್ ಬರಲಿದು, ರಿಸಲ್ಟ್ ಬಂದಂತ ನೋಡುವರಂತೆ ಎಲ್ಲೆಲ್ಲಿ ಏನಾಗಿದೆ, ಎಷ್ಟಾಗಿದೆ ಅಂತೇಳಿ ಅಲ್ಲಿವರೆಗೆ ಮೌನ ವಹಿಸಿ ನಾವ್ಯಾಕೆ ಪಕ್ಷದ ವಿರೋಧ ಕೆಲಸ ಮಾಡೋಣ ಅನ್ನೋಂಥ ಮಾತನ್ನು ಮಾತಾಡಿದ್ದಾರೆ. ಆದರೆ ಸೋತ ಸಹಿತ ನಾವು ಕಾರಣರಲ್ಲ, ಮುಸಲ್ಮಾನರು ವಿರೋಧ ಮಾಡಿದ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಗೆ ಟೋನ್ ಮಾತಾಡಿದ್ದಾರೆ. ಒಟ್ಟಿನಲ್ಲೇ ದಾವಣಗೆರೆ ಮಾತ್ರ ರಿಸಲ್ಟ್ ಬರೋಗಿದ್ದ ಪೂರ್ವದಲ್ಲೇನ ಸೋಲ್ತಾರೇನೋ ಅನ್ನುವಂಥ ನಮ್ಮ ಸಮರ್ಥವರು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದರಿಂದಾಗಿ ಸಹಜವಾಗಿ ಕುತೂಹಲ ಮೂಡೋದಷ್ಟೇ ಅಲ್ಲ, ಇಲ್ಲಿವರೆಗೆ ವಿಶ್ಲೇಷಣೆ ಮಾಡಿದಂಗೆ ಮಲ್ಲಿಕಾರ್ಜುನ ಮಗ ಸಮರ್ಥವರು ಈ ಒಂದು ಚುನಾವಣೆಯಲ್ಲೇ ಏನಪ್ಪ ಜನರಿಂದ ತಿರಸ್ಕಾರ ಆಗ್ತಾರ ಅನ್ನುವಂಥ ಮಾತುಗಳು ಭಾಳ ಜೋರು ಹಿಡಿದಾವೆ. ಅದಕ್ಕೆ ಇದೊಂದು ಷಡ್ಯಂತ್ರ ಮಾಡಿದರು ನಮ್ಮ ವಿರುದ್ಧ ಅನ್ನೋಂಥ ಮಾತು. ಷಡ್ಯಂತ್ರ ಮಾಡಿದರು ಇಲ್ವೋ ಆ ಮಾತು ಬೇರೆ. ಆದರೆ ದಕ್ಷಿಣ ದಾವಣಗೆರೆಯಲ್ಲೇ ಈ ಸಲ ಮುಸಲ್ಮಾನರಿಗೆ ಕೊಡಬೇಕಾಯ್ತು ಅನ್ನೋದು ಇವತ್ತು ಸಹ ಭಾಳ ಜನರ ಅಭಿಪ್ರಾಯ ಆಗಿದೆ. ಸ್ವತಃ ಲಿಂಗಾಯತರಲ್ಲಿ ಹಿರಿಯ ನಾಯಕರು ಸಹಿತ ಕೆಲವೊಂದಿಷ್ಟು ಜನ ಈ ಸಮರ್ಥ ಟಿಕೆಟ್ ಕೊಟ್ಟಿದ್ದಕ್ಕಾಗಿ ಅಸಮಾಧಾನವನ್ನು ತಿಳ್ಕೊಂಡಿದ್ದು ಅದ. ಹೀಗಾಗಿ ಈ ಸಲ ದಕ್ಷಿಣ ದಾವಣಗೆರೆ ಸೋಲು, ಕಾಂಗ್ರೆಸ್ಸಿನ ಸೋಲು, ಇದು ಯಾರು ಸೋಲಪ್ಪ ಅಂತಂದ್ರೆ ಈ ಷಡ್ಯಂತ್ರ ಮಾಡಿದರ ಸೋಲು ನಮ್ಮದಲ್ಲ ಅನ್ನುವಂಥ ಒಂದು ಹೊಸ ಗೇಮ್ ಇಲ್ಲಿ ಸ್ಟಾರ್ಟ್ ಆಗ್ಯದ. ಯಾಕಂದ್ರೆ ನಾವು ಪ್ರಯತ್ನ ಮಾಡಿದ್ವಿ. ಅದರಲ್ಲೂ ಮುಖ್ಯವಾಗಿ ಈ ಸಮರ್ಥಗೆ ಟಿಕೆಟ್ ಸಿಗುವಲ್ಲಿ ಪ್ರಮುಖ ಕಾರಣಕರ್ತರು ಯಾರಪ್ಪ ಅಂತಂದ್ರೆ ಈಶ್ವರ್ ಖಂಡ್ರೆ ಅವರು, ಮುಂದೆ ಶರಣ ಪ್ರಕಾಶ್ ಪಾಟೀಲ್ರು ಅನ್ನುವಂಥ ಮಾತುಗಳಿದ್ದಾವೆ. ಅಂದ್ರೆ ಅವ್ರವ್ರ ತಂದೆಗಳು ತೀರ್ಕೊಂಡಾಗ ಅವ್ರ ಮನೆ ಅಥವಾ ಅವ್ರ ಕುಟುಂಬದವ್ರು ಕೊಟ್ಟ ಸಿಂಪತಿ ಗ್ರೌಂಡ್ ಮೇಲೆ ಆಯ್ಕೆ ಮಾಡ್ಕೊಂಡು ಬಂದಿದ್ದ. ಆ ನೆಲೆಯಲ್ಲಿ ಶಾಮನೂರು ಶಿವಶಂಕರಪ್ಪನವ್ರು ತಿಳ್ಕೊಂಡಿದ್ದಕ್ಕಾಗಿ ಅವರ ಜಾಗದಲ್ಲಿ ಅವರ ಮನುಷ್ಯ ಅಂತಂದ್ರೆ ಅವ್ರ ಮೊಮ್ಮಗಳಂತಂದ್ರೆ ಹೆಚ್ಚು ಲಾಭ ಆಗ್ಬೋದು ಅನ್ನೋದು ತನಕ ತಂದಿವಿ. ಇವತ್ತು ವಾದ ಮಾಡ್ತಾಯಿದ್ದಾರೆ. ಅದು ಮಾಡಲಿ, ವಾದ ಮಾಡಿದ್ರೆ ಏನು ತಪ್ಪಿಲ್ಲ. ಅವರು ಮಾಡ್ತಾರೆ, ಇವರು ಮಾಡ್ತಾರೆ, ತಮ್ಮ ವಾದ ಅವ್ರಿಗೆ ಸರಿ ಅಂತ ಹೇಳ್ತಾರೆ. ಬಟ್ ಜನ ಅಲ್ಲಂತೂ ಭಾಳಷ್ಟು ಡಿಮಾಂಡ್ ಏನು ಮಾಡಿದ್ರಪ್ಪ ಅಂದ್ರೆ ಒಬ್ಬ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡ್ರಿ ನೀವು ಅಂತೇಳಿ. ಆದರೆ ಆ ಸಂದರ್ಭದಲ್ಲೇ ಮಲ್ಲಿಕಾರ್ಜುನ ಅವರು ಹಠ ಹಿಡ್ದಂಗೆ ಮಾಡಿ, ಒಂದು ರೀತಿ ಜಗಳ ತೆಗೆದಂಗೆ ಮಾಡಿ ತಮ್ಮ ಮಗನಿಗೆ ಟಿಕೆಟ್ ತರಿಸುವಲ್ಲೇ ಯಶಸ್ವಿ ಆಗ್ತಾರೆ. ಆ ಯಶಸ್ಸಿನಿಂದಾಗಿ ಸಹಜವಾಗಿ ಅಸಮಾಧಾನ ಪಾರ್ಟಿಯಲ್ಲಿ, ಅದರಲ್ಲೂ ಮುಸ್ಲಿಮರಲ್ಲಂತೆ ಆಗಿತ್ತು. ಜೊತೆಗೆ ಕಾಂಗ್ರೆಸ್ನಲ್ಲಿಯೇ ಮುಸಲ್ಮಾನರು ಸಹಿತ ಸಾಕಷ್ಟು ಏನಾಗಿತ್ತಪ್ಪ ಅಂದ್ರೆ ಹಿನ್ನಡೆ ಆದಂಗೆ ಆಗಿತ್ತು.
ಯಾಕಂದರೆ ಇಲ್ಲಿವರೆಗೆ ವಿಶೇಷವಾಗಿ ಕಾಂಗ್ರೆಸ್ ಇದ್ದು ಮೈನಾರಿಟಿ ಪರವಾಗಿ ನಿರ್ಗೋದು ಬಂದಂಥದ್ದು. ಈ ಸಂದರ್ಭದಲ್ಲಿ ಮೈನಾರಿಟಿ ವಿರೋಧ ಮಾಡಿದ್ದಕ್ಕಾಗಿ, ಮುಸ್ಲಿಮರ ವಿರೋಧ ಮಾಡಿದ್ದಕ್ಕಾಗಿ ಒಂದು ರೀತಿ ಸೋಲ ಆಗ್ಬೋದು ನಾಳೆ ಅನ್ನುವಂಥ ಭಯ ಈಗ ಕಾಣಲಿಕ್ಕೆ ಶುರುವಾಗಿದೆ. ಅದಕ್ಕಾಗಿ ಅಲ್ಲಿಗ ಮುಸ್ಲಿಂ ಮುಖಂಡರ ನಡಕನ ಒಳಜಗಳ ಸ್ಟಾರ್ಟ್ ಆಗ್ಯದ. ನಿಮ್ಮಿಂದ ಆಯಿತು ಕಾಂಗ್ರೆಸ್ಸಲ್ಲ. ಆ ದಿಶೆಯಲ್ಲಿ ಯಾರಿಂದಲೇ ಆಗಲಿ ಇನ್ನೂ ರಿಸಲ್ಟ್ ಬರಲಿ ಅನ್ನುವಂಥ ಮಾತು ಕೆಲವೊಬ್ರು ಮಾತಾಡಿದರೂ ಸಹಿತ ಈಗಾಗಲೇ ಸಹಜ ಅನ್ನಿಸ್ತದೆ. ಅಲ್ಲಿಯ ವಾತಾವರಣ, ಅಲ್ಲಿಯ ಜನ ಮಾತಾಡುವಂಥ ನೆಲೆಗಟ್ಟಿನಲ್ಲಿ ವಿಚಾರ ಮಾಡಿದಾಗ ಮೋಸ್ಟ್ಲಿ ಇಲ್ಲಿಯ ಕಾಂಗ್ರೆಸ್ ಅಭ್ಯರ್ಥಿ ಸೋಲ್ಬೋದು, BJPದು ಗೆಲ್ಲುವ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಮಾತುಗಳು ಇಲ್ಲೇ ಗಮನಕ್ಕೆ ಹರಿಸ್ಬೇಕಾಗಿದೆ. ಒಟ್ಟಾರೆಯಾಗಿ ಈ 3 ಜನ ಸಚಿವ BZ ಜಮೀರ್ ಅಹಮದ್ ಖಾನ್, ಕಾರ್ಯದರ್ಶಿ ನಸೀರ್ ಅಹಮದ್, ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಇವರು ಷಡ್ಯಂತ್ರ ಮಾಡಿದರು ಅಂತ ಮಾತುಗಳಿದ್ದಾವೆ. ಅದಕ್ಕೆ ಅವರು ಹಾಲುಗಳಿದ್ದಾರೆ. ಈಗಾಗಲೇ ಜಬ್ಬಾರ್ ಅಂತ ನೇರವಾಗಿ ಹೇಳಿದ್ದಾರೆ. ನೀವು ನೋಡಿ ರಿಸಲ್ಟ್ ಬಂದು ಗೊತ್ತಾಗ್ತದೆ ನಿಮಗಂತೇಳಿ, ಯಾವ ಭಾಗದಲ್ಲಿ ಯಾರ್ಯಾರ ಪ್ರಭಾವ ಎಷ್ಟಾಗಿದೆ ಏನಾಗೋದು ಗೊತ್ತಾಗ್ತದೆ. ಈಗ ಅಡ್ವಾನ್ಸ್ ಮಾತಾಡಿದ್ರೆ ಏನೂ ಆಗ್ತಿಲ್ಲ ಅಂತೇಳಿ. ಆದರೆ ಭಯ ಮಾತ್ರ, ಸೋಲಿನ ಭಯ ನಮ್ಮ ಮಲ್ಲಿಕಾರ್ಜುನವರಿಗಾಯ್ತು, ಸಮರ್ಥವರಿಗಾಯ್ತು ಕಾಡ್ಲಿಕ್ಕೆ ಶುರುವಾಗಿದೆ ಅನ್ನೋದು ಅಷ್ಟು ಸತ್ಯದ. ಯಾಕಂದ್ರೆ ಜನ ಆ ಸಂದರ್ಭದಲ್ಲಿ ವಿರೋಧ ಮಾಡಿದ್ದು ಅವ್ರು ನೋಡಿದ್ದಾರೆ. ಎಲ್ಲ ಪೋಲ್ಗಳಲ್ಲೂ ಯಾವ ರೀತಿಯಾಗಿ ಮತದಾನ ಆಗಿದೆ ಅಂತೇಳಿ. ಈ ಎಲ್ಲ ನೆಲೆಗಟ್ಟಿನಲ್ಲಿ ಮೋಸ್ಟ್ಲಿ ಇಲ್ಲೇ ದಾವಣಗೆರೆಯಲ್ಲಿ ಸಮರ್ಥರ ಸೋಲು ಆಗ್ಬೋದು ಅಂತ ಒಂದು ಲೆಕ್ಕ ನಡೆದದು. ಆದರೆ ಇದು ಒಂದೇ ಕಾರಣಕ್ಕೆ ಅದು ಆಗ್ತದಂತಲ್ಲ. ಈಗಾಗಲೇ ಅವರು ಸಮರ್ಥರ ಬೆಂಬಲಿಗರಾಗಿರ್ಬೋದು, ಅವ್ರ ಬಳಿತಂದವರಾಗಿರ್ಬೋದು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಮೋಸ್ಟ್ಲಿ ಅವರು ಆರಿಸಿ ಬಂದರೂ ಬರ್ಬೋದು ಅನ್ನೋದು ಒಂದು ಹೋಪ್ಸು ಅದಾವೆ. ಹೀಗಾಗಿ ಭಾಳ ಬ್ಯಾಲೆನ್ಸ್ ಮೇಲೆ ದಾವಣಗೆರೆಯ ರಿಸಲ್ಟ್ ನಿಂತ್ಕೊಂಡದು. ಇದರಲ್ಲಿ ಯಾರು ಗೆದ್ದರು ಯಾರು ಸೋತರು ಒಂದು ಮಿನಿಮಮ್ ರೇಂಜ್ ಮೇಲೆ ಸೋಲ್ತಾರೆ, ಮಿನಿಮಮ್ ರೇಂಜ್ ಮೇಲೆ ಗೆಲ್ತಾರೆ. ಅದಕ್ಕಾಗಿ ಈ ದಾವಣಗೆರೆಯ ಮುಸ್ಲಿಮರ ಮೇಲೆ ಭಾಳಷ್ಟಿಗೆಲ್ಲ ನಿರೀಕ್ಷೆ ಅದ. ಯಾಕಂದರೆ ಏನು ರಿಸಲ್ಟ್ ಕೊಡ್ಬೋದು ಇವರು ಅಂತೇಳಿ ಆ ಎಲ್ಲ ನೆಲೆಗಟ್ಟಿನಾಗ ಮೋಸ್ಟ್ಲಿ ಸಮರ್ಥ ಬೀಳ್ಬೋದಾ ಅನ್ನೋಂಥ ಮಾತು ಕೇಳ್ತಾ ಇರ್ತಾರೆ. ಆದರೆ ಅಷ್ಟು ಸುಲಭವಾಗಿ ಸೋಲಿಕ್ಕಿಲ್ಲ ಅನ್ನೋಂಥ ಮಾತುಗಳದಾವೆ. ಯಾಕಂದರೆ ಇಡೀ ಲಿಂಗಾಯತ್ ಲಾಬಿ ಇವ್ರ ಹಿಂದೆ ನಿಂತು ಕೆಲಸ ಮಾಡಿದ. ಬಟ್ ವೋಟರ್ ಸೆಟ್ ಅದಾರ ಅನ್ನೋದು ಲೆಕ್ಕ ಹಾಕಿದಾಗ ಇದು ಮೋಸ್ಟ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ ಕೊಡಬೇಕಾಗಿತ್ತು ಅನ್ನೋಂಥದ್ದು ಯಾರಿಗಾದರೂ ತಲೆಯಲ್ಲಿ ಹುಳ ಹೋಗೋದ್ರಲ್ಲಿ ಎಲ್ಲ ಮಾತಿಲ್ಲ. ಈ ಎಲ್ಲ ಪ್ರಯತ್ನದಿಂದ ಹಲವಾರು ಪ್ರಯತ್ನದಿಂದ ಈ ಸೋಲು ಆಯಿತು ಅನ್ನೋದು ಮಾತ್ರ. ಈ ರಿಜ್ವಾನ್ ಮತ್ತು ಸಲೀಮ್ ಇದ್ದಂಥವರು ಇವತ್ತಿನ ಏನಾದರೂ ಸೋತಿರೋದ ಕಾರಣ ನಮ್ಮ 3 ಮಂದಿ ಲೀಡರ್ಗಳು ಸೀನಿಯರ್ ಲೀಡರ್ ಆಫ್ ದ ಪಾರ್ಟಿ ಮುಸ್ಲಿಮರಿದ್ದಾರೆ. ಅವರ ಕಾರಣ ಅಂತೇಳಿ ಅವರ ವಿರೋಧವಾಗಿ ಅವರ ಪ್ರತಿರೋಧ ಮಾಡುವಂಥ ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನೇನಾಗ್ತದೆ, ಯಾರು ಗೆಲ್ಲಿ ಯಾರು ಸೋಲಿಗೆ ಅಂತ ಪೆಟ್ಟಿಗಳು ಹೋಗಿಬಿಟ್ಟಿದ್ದಾವೆ. ಬಟ್ ಈಗ ಒಂದೇನಪ್ಪ ಅಂತಂದ್ರೆ ಸೋಲೋದಕ್ಕೊಂದು ಕಾರಣ ಹುಡುಕ್ಬೇಕಾಗೈತೆ. ಯಾರು ಸೋಲ್ತಾರೋ ಏನೋ ಗೊತ್ತಿಲ್ಲ. ಗೆಲ್ತಾರಂತೆ ಅದು ಖುಷಿ ಪಡ್ತಾರೆ. ಸೋಲ್ತಾರೆ ಒಬ್ಬರು ಮತ್ತು ಕೆಸರು ಸ್ಟಾರ್ಟ್ ಇದ್ದೇ ಇರ್ತದೆ. ಈ ರಾಜಕೀಯದೊಳಗೆ ಇದಕ್ಕಂಥದ್ದು ಒಬ್ಬರೊಬ್ಬರ ಕೆಸರು ಇರ್ತದೋ, ತಾವು ಸಜ್ಜನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದು, ಸೋಲಿನಿಂದ ತಪ್ಪಿಸೋ ಪ್ರಯತ್ನ ಮಾಡೋದು ಎಲ್ಲ ನಡೆದಿರ್ತಾವೆ. ಹಂಗೆ ನಡೆದಿರ್ಬೋದು. ಆದರೆ ಇದು ಮೋಸ್ಟ್ಲಿ ಸುಳ್ಳಾಗಲಿರೋದು ಎಲ್ಲ ಅಭಿಪ್ರಾಯ ನೋಡು ಏನಾಗ್ತದೆ. ಒಟ್ಟಿನಲ್ಲೇ ಈ ಸಲದ ಈ ದಕ್ಷಿಣ ದಾವಣಗೆರೆ ಚುನಾವಣೆ ಬಹಳ ಏನಂತೀರಿ ಅದಕ್ಕೆ ತನ್ನ ರಹಸ್ಯವನ್ನು ಬಿಟ್ಟುಕೊಟ್ಟಿಲ್ಲ. ನೋಡಲು ಯಾರು ಗೆಲ್ತಾರೆ ಅನ್ನೋದು ಮಾತನ್ನು ಈ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದರಲ್ಲಿ ಯಾರು ಗೆದ್ದರೂ ಅಷ್ಟೇ. ಯಾಕಪ್ಪ ಅಂತಂದ್ರೆ ಇನ್ನು ಮುಂದಿನ 2 ವರ್ಷ. ಬಟ್ ಇಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ಗೆ ಮುಂದಿನ ಚುನಾವಣೆ ಆದರೂ ಕೊಟ್ಟರೆ ಭಾಳ ಯೋಗ್ಯ ಅನ್ನೋದೊಂದು ಮಾತು ನೆನಪಿಟ್ಕೊಂಡು ಮುಂದಿನ ಹೆಜ್ಜೆ ಇಡಬೇಕಾಗಿದೆ ಅಂತೇಳಿ ಈ ಕಾಂಗ್ರೆಸ್ಸಿಗೆ ಹೇಳ್ಬೇಕಾಗಿದೆ. ಅಂದರೆ ಗೆದ್ರಂತೆ ಗೆದ್ದು ಹೋಯ್ತು. ಇಲ್ಲಪ್ಪ ಅಂತಂದ್ರೆ ಇದೊಂದು ದೊಡ್ಡ ಹೊಡೆತ, ಒಂದು ಪಾಠನೂ ಹೌದು ಕಾಂಗ್ರೆಸ್ಸಿಗೆ ಅನ್ನೋಂಥ ಮಾತು ಹೇಳ್ತಾ ಇದ್ದು. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಡೆಸ್ಕೊಳ್ಳಿ. 60 ನ್ಯೂಸ್ ಅರ್ಥತೆ ಸೀತಾರಾಮ ಸತ್ಯ ಕೈಗೊಂಡು ವಂದನೆಗಳು.